ನಮಗೆಲ್ಲರಿಗೂ ಆತ್ಮೀಯರು ಗೌರವಿತರಾಗಿರುವಂತಹ ಶ್ಯಾಮ್ ಭಟ್ ಅವರ ನೇತೃತ್ವದಲ್ಲಿ ಯಕ್ಷಗಾನಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಂತಹ ದಿವಾಕರ್ ರೈ ಅವರಿಗೆ ಸನ್ಮಾನಿಸಿ ಗೌರವಿಸುವಂತಹ ಯಕ್ಷ ದಿವಾಕರ್ ರೈ ಅಭಿನಂದನಾ ಸಮಾರಂಭದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ನಮ್ಮ ಜೊತೆ ಇದ್ದು ನಮಗೆಲ್ಲರಿಗೂ ಕೂಡ ದಿಕ್ಸೂಚಿ ಸಂದೇಶ ಮತ್ತು ಆಶೀರ್ವಾದ ನೀಡಿರುವಂತಹ ನಮಗೆ ಅತ್ಯಂತ ಆದರಣೀಯರು, ನಮಗೆ ಅತ್ಯಂತ ಗೌರವಿತ ಹಿರಿಯರಾಗಿರುವಂತಹ ಮತ್ತು ಇವತ್ತು ಯಕ್ಷಗಾನ ಇವತ್ತು ಜೀವಂತವಾಗಿ ಕರಾವಳಿ ಮತ್ತು ರಾಜ್ಯ ಮತ್ತು ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಇರಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂತಹ ಎಡನೀರು ಮಠದ ಪರಮ ಸ್ವಾಮೀಜಿ ಅವರೇ, ಅದೇ ರೀತಿ ನಮಗೆ ಅತ್ಯಂತ ಗೌರವಿತರಾಗಿರುವಂತಹ ಒಡಿಯೂರು ಮಠದ ಸ್ವಾಮೀಜಿಯವರ ಆಶೀರ್ವಾದ ಬೇಡಿಕೊಂಡು ನಮ್ಮದಿರುವಂತಹ ಶ್ಯಾಮ್ ಭಟ್ ರಾಜಗೋಪಾಲ್ ಭಟ್ ಅವರೇ, ನಮ್ಮ ಆರ್ ಕೆ ಅವರೇ, ಇನ್ನಿತೆಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಗೆ ಅತ್ಯಂತ ಗೌರವಿತಂತ ದಿವಾಕರ್ ರೈ ಅವರೇ, ಮುಂದಿರುವ ಗುರು ಹಿರಿಯರೇ, ಸಹೋದರ ಆತ್ಮೆ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ನಾನು ಈ ಕಾರ್ಯಕ್ರಮ ಭಾಗವಹಿಸಿದ ಮಾತನ್ನು ಕೊಟ್ಟಿದ್ದೆ. ಇವತ್ತು ಸಂಜೆ ಪರಿಸ್ಥಿತಿ ನೋಡುವಾಗ ನನಗೆ ಏನಂತ ಗೊತ್ತಾಗೋದು, ಯಾಕಂದ್ರೆ ಮತ್ತೆ ಫೋನ್ ಮಾಡಿದ್ದೆ, ಇಲ್ಲ ಇವರೆಲ್ಲ ಬಂದಿದ್ದಾರೆ, ಒಂದು ನಿಮಿಷ ಅದು ಬರಬೇಕು ಅಂತ ಹೇಳಿಕೊಂಡು ಬಹುಶಃ ನಿಮ್ಮ ಮುಂದೆ ನಿಂತು ಸ್ವಲ್ಪ ಮಾತಾಡಿ ಹೋಗಲಿಕ್ಕೆ ತಮ್ಮೆಲ್ಲ ಅವಕಾಶ ಮಾಡಿ ಕೊಡಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪ್ರಪ್ರಥಮವಾಗಿ ದಿವಾಕರ್ ರೈ ಅವರನ್ನು ಇಡೀ ಕರಾವಳಿ ಮತ್ತು ಕರ್ನಾಟಕ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಯಕ್ಷಗಾನ ಮತ್ತು ನಮ್ಮ ಭರತನಾಟ್ಯ ಇದು ನಮ್ಮ ರಾಜ್ಯದ ಮತ್ತು ಕರಾವಳಿ ಪ್ರದೇಶದ ಸಂಸ್ಕೃತಿ ಕಲೆಯ ಎರಡು ಕಣ್ಣುಗಳು. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅಂಥದ್ರಲ್ಲಿ ದಿವಾಕರ್ ರೈ ಅವರು ಬಹುಶಃ ಈ ಒಂದು ಕಲೆಯಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿ ಇವತ್ತು ಬಹಳಷ್ಟು ವರ್ಷಗಳಿಂದ ಈ ರಾಜ್ಯ ಮತ್ತು ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಉದ್ದಗಲು ಕೂಡ ಸಂಚರಿಸಿಕೊಂಡು ಯಕ್ಷಗಾನವನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇವತ್ತು ಚಿರಪರಿಚಯ ಮಾಡಿಕೊಳ್ಳೋ ಕೆಲಸ ತಾವು ಇವತ್ತು ಮಾಡಿದ್ದಾರೆ. ಅದನ್ನು ಇವತ್ತು ಗುರುತಿಸಿಕೊಂಡು ಶ್ಯಾಮ್ ಭಟ್ ಅವರ ನೇತೃತ್ವದಲ್ಲಿ ತಾವೆಲ್ಲ ಸೇರಿ ಇವತ್ತು ಸನ್ಮಾನ ಮತ್ತು ಗೌರವರಿಗೆ ನಾವೆಲ್ಲ ಇವತ್ತು ಮಾಡ್ತಾ ಇದ್ದೇವೆ. ಆದ ಕಾರಣ ಇದೊಂದು ಅಭಿನಂದನೆ ಮತ್ತು ಸನ್ಮಾನ ಸಮಾರಂಭ ಮಾತ್ರ ಅಲ್ಲ, ಇದು ತುಳುನಾಡಿನ ಮಣ್ಣಿನ ಸಂಸ್ಕೃತಿ ಏನಿದೆ, ಕಲೆ ಏನಿದೆ, ಪರಂಪರೆ ಇದೆ, ಇದನ್ನು ನಾವು ಭವಿಷ್ಯದ ಜನಾಂಗಕ್ಕೆ ಮತ್ತು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಈ ಮಣ್ಣಿನ ಸಂಸ್ಕೃತಿಯನ್ನು ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾನು ಶ್ಯಾಮ್ ಭಟ್ ಇವತ್ತು ಯಕ್ಷಗಾನದ ಆ ತಂಡವನ್ನು ಇವತ್ತು ಕಳೆದ 20 ವರ್ಷಗಳಿಂದ ಕೂಡ ನಡೆಸಿಕೊಂಡು ಬಂದು ಗ್ರಾಮೀಣ ಮಟ್ಟದ ಯಕ್ಷಗಾನದ ಕಲೆಗೆ ಒಂದು ಪ್ರತಿಭೆಗಳಿಗೆ ಬಹಳಷ್ಟು ಅವಕಾಶವನ್ನು ಕೊಟ್ಟಿದೆ. ಅದಕ್ಕಾಗಿ ನಾನು ಮಾತು ಹೇಳ್ತಾ ಇರ್ತೇನೆ ನೋಡಿ, ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಎಷ್ಟೇ ಪಾಶ್ಚಾತ್ಯ ಇವತ್ತು ಸಂಸ್ಕೃತಿ ಬಂದಿದ್ರು ಕೂಡ, ಎಷ್ಟೇ ಫಾರಿನ್ ಕಲ್ಚರ್ ಇದ್ರೂ ಕೂಡ ತುಳುನಾಡಿನ ಮಣ್ಣಿನ ಸಂಸ್ಕೃತಿ ಮೆಟ್ಟಿ ಅವರಿಗೆ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಇದರಿಂದಾಗಿ ಸಾಧ್ಯವಾಗಲಿಲ್ಲ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ರೀತಿ ಎಲ್ಲ ಹಿರಿಯರು ಈ ಕಲೆಗೆ ತನ್ನ ಸಹಕಾರ ಕೊಟ್ಟು ದಿವಾಕರ್ ಅಂತಹ ಪ್ರತಿಭೆಗಳು ಅದನ್ನು ಭಾಗವಹಿಸಿ ಯಾಕಂತ ಹೇಳಿದ್ರೆ ಇದು ಒಂದು ಪ್ರೀತಿ ಮತ್ತೊಂದು ಭಾವನಾತ್ಮಕ ಮತ್ತೊಂದು ಅವ್ರಿಗೊಂದು ಅಟ್ಯಾಚ್ಮೆಂಟ್ ಇದ್ದ ಕಾರಣ ಇದರಲ್ಲಿ ಮುಂದುವರಿತಾರೆ. ಇದರಲ್ಲಿ ಏನು ದೊಡ್ಡ ಮಟ್ಟದ ಲಾಭ ದುಡ್ಡು ಸಹ ಆಗುದಿಲ್ಲ, ಆದರೂ ಕೂಡ ಆ ಕಲೆ ಉಳಿಬೇಕು, ಆ ವಿತ್ತನಬೇಕು, ಆ ಒಂದು ಪ್ರೀತಿ ಮತ್ತು ಒಂದು ಬದ್ಧತೆಯಿಂದ ಈ ಯಕ್ಷಗಾನ ಮತ್ತು ಇಂತಹ ಇದರಲ್ಲಿ ಇವತ್ತು ಭಾಗವಹಿಸಿಕೊಂಡು ಇವತ್ತು ಮುಂದೆ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಆ ದಿವಾಕರ್ ನಾನು ವಿಶೇಷ ಅಭಿನಂದನೆ ಶುಭಾಶಯ ಮತ್ತೊಮ್ಮೆ ನಾನು ಇವತ್ತು ಸಲ್ಲಿಸಿ ನಿಮ್ಮ ಈ ಒಂದು ವ್ಯಕ್ತಿತ್ವ ಯುವ ಜನರಿಗೆ ಒಂದು ಪ್ರೇರಣೆ ಆಗಲಿ, ಪ್ರೋತ್ಸಾಹ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನೆಲ್ಲ ತಂದೆ ತಾಯಂದಿರಿಗೂ ಹೇಳ್ತಾ ಇರ್ತೇನೆ, ಈಗಿನ ಕಾಲಘಟ್ಟದಲ್ಲಿ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಜೊತೆಯಲ್ಲಿ ತಾಳ್ಮೆ ಅತಿ ಅಗತ್ಯ. ಈ ಶಿಕ್ಷಣ ಆದರೆ ನೀವು ಮಾರ್ಕ್ ಆದರೆ ಕಲ್ತು ಅದು ಬರ್ತದೆ, ಈ ತಾಳ್ಮೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯವಾಗ್ತದೆ? ಎಲ್ಲ ಫಾಸ್ಟ್ ಫುಡ್ ಊಟ ಮಾಡಿ ಎಲ್ಲ ಸೆಲ್ಫಿಶ್ ಆಗಿದೆ, ಸೆಲ್ಫಿ ಫೋಟೋ ತೆಗೆದೆಲ್ಲ ಸೆಲ್ಫಿಶ್ ಪರಿಸ್ಥಿತಿ ಆಗಿದೆ. ಎಲ್ಲ ಅರ್ಜೆಂಟ್ ಅಲ್ಲದೆ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡೋದು ಇಲ್ಲ, ಅಥವಾ ತಾಳ್ಮೆ ಕೂಡ ಇವತ್ತು ಕಡಿಮೆ. ಯಾರಾದ್ರು ಒಂದು ಮಾತಾಡಿದ್ರೆ ಸಾಕು, ಅದಕ್ಕೆ 2 ಉತ್ತರ ಕೊಡದಿದ್ರೆ ಇವನಿಗೆ ಸಮಾಧಾನ ಇಲ್ಲ, ಇವನಿಗೆ ತಾಳ್ಮೆ ಇಲ್ಲ. ಆ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ. ಈ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ಯುವ ಜನಾಂಗಕ್ಕೆ ಇವತ್ತು ಅವರ ಉತ್ತಮವಾದ ಶಿಕ್ಷಣದಲ್ಲಿ ಇವತ್ತು ಅವರಿಗೆ ತಾಳ್ಮೆ ಬರಬೇಕಾದ್ರೆ ಆ ಮಕ್ಕಳನ್ನು ಯಕ್ಷಗಾನ, ಭರತನಾಟ್ಯ ಇಂಥ ಕಲೆಯಲ್ಲಿ ತೊಡಗಿಸಿಕೊಂಡಾಗ ಅವರು ತಾಳ್ಮೆಯ ಒಂದು ವ್ಯಕ್ತಿತ್ವಕ್ಕೆ ಖಂಡಿತವಾಗಿಯೂ ಬರ್ತದೆ. ಯಾಕೆ ಅದಕ್ಕೆ ಕಾನ್ಸಂಟ್ರೇಷನ್ ಇದೆ, ಯಾಕೆ ಅದಕ್ಕೊಂದು ಅವರಿಗೆ ತಾಳ್ಮೆ ಮೈಗೂಡಿಸಿಕೊಂಡು ಬರುವಂಥ ಕೆಲಸ ಇವತ್ತು ಆಗ್ತದೆ.
ನನಗೆ ನೆನಪಿದೆ 1978 ನನ್ನ ತಂದೆ ಶಾಸಕರಾಗಿದ್ದು, ನನಗೆ ಒಂದೇ ತಂಗಿ. ಸೈಂಟ್ ಜೋರೋಸದಲ್ಲಿ ಆವಾಗ ಭರತನಾಟ್ಯಂ ಕ್ಲಾಸಿಗೆ ನನ್ನ ತಂಗಿಯನ್ನು ನನ್ನ ತಂದೆಯವರು ಸೇರಿಸಿದ್ರು. ಆವಾಗ 78, 79ರಲ್ಲಿ. ಆಗ ವಿಠಲ್ ಮಾಸ್ಟರ್ ಅಂತ ಇಷ್ಟು ಕೂದಲು ಬಿಟ್ಟು ಪಾಪ ಮಾಸ್ಟರ್ ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಹಾಕಿ ಅವರು ಗುರುಗಳು ಆಗಿದ್ದರು. ನಾನು ML ಆಗಿ ಕೂಡ ಭೇಟಿಯಾದೆ. ಕೆಲವು ವರ್ಷಗಳಿಂದ ಅವರು ತೀರಿಯೋದು. ಅವತ್ತಿನ ಆದ ಕಾರಣ ಎಷ್ಟು ನಮ್ಮ ವಿದ್ಯಾರ್ಥಿಗಳನ್ನು ಮತ್ತು ಯುವ ಜನಾಂಗ ಇದನ್ನು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ಅದು ನಮ್ಮ ಈ ಮಣ್ಣಿನ ಸಂಸ್ಕೃತಿಯ ದೊಡ್ಡ ಮಟ್ಟದ ಶಕ್ತಿ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆದಾಗ ದಿವಾಕರ್ ಅವರು ಇನ್ನಷ್ಟು ಅವರ ಇವಾಗ ಎಂಗೇಜ್ನಲ್ಲೇ ತಮ್ಮೆಲ್ಲರ ಪ್ರೀತಿಪೂರ್ವಕ ಗೌರವ ಬಹುಶಃ ಇವತ್ತಿಗೆ ಮತ್ತಷ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತದೆ. ಆದ ಕಾರಣ ಅವರಿಗೆ ದೊಡ್ಡ ಮಟ್ಟದ ಇವತ್ತು ಶಕ್ತಿಯನ್ನು ಯಕ್ಷಗಾನ ಮತ್ತು ಭರತನಾಟ್ಯ ಇಂಥ ಕಲೆಗಳಿಗೆ ಆ ಕಲೆಗಾರರಿಗೆ ಮತ್ತು ಪ್ರತಿಭೆಗಳಿಗೆ ದೊಡ್ಡ ಮಟ್ಟ ಶಕ್ತಿ ಏನಂತ ಹೇಳಿದರೆ, ಅವರು ಕೆಲಸ ಮಾಡಲಿಕ್ಕೆ ಮತ್ತು ಅವರ 24 ಗಂಟೆ ಕೂಡ ಹಿಂದೆ ಬಿದ್ದು ಇವತ್ತು ಅವನ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವರು ದೊಡ್ಡ ಮಟ್ಟ ಶಕ್ತಿ. ಅವರಿಗೆ ನಾವು ಎಷ್ಟು ದುಡ್ಡು ಕೊಡ್ತೇವೆ ಅಂತಲ್ಲ, ಅವರು ದೊಡ್ಡ ಮಟ್ಟ ಶಕ್ತಿ ಅನ್ನೋದು ಹೇಳಿದರೆ ಈ ರೀತಿಯ ಪ್ರೀತಿ ವಿಶ್ವಾಸದ ಕಾರ್ಯಕ್ರಮ ಮಾಡಿ ಅವರಿಗೆ ಪ್ರೋತ್ಸಾಹ ಮತ್ತು ಪ್ರೀತಿ ತೋರಿಸ್ತಾರಲ್ಲ, ಅದು ನಿಜವಾದ ಒಂದು ಪ್ರೋತ್ಸಾಹ ಮತ್ತು ಒಂದು ಬೂಸ್ಟ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ರೀತಿಯ ಬಹುಶಃ ಇವತ್ತು ಅವರು ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಶುಭಾಶಯ ಸಲ್ಲಿಸ್ತೇನೆ. ನಾನು ಶ್ಯಾಮ್ ಭಟ್ ಅವರು ಇಲ್ಲಿ ಎಲ್ಲ ಹಿರಿಯರನ್ನು ನಾನು ವಿಶೇಷ ಅಭಿನಂದಿಸಿಕೊಂಡು ನಾವೆಲ್ಲರೂ ಕೂಡ ಅತ್ಯಂತ ಸಾಮರಸ್ಯ ಸೋದರತೆ ಸಮಾಜ ನಿರ್ಮಾಣ ಮಾಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಪ್ರತಿಯೊಬ್ಬರು ಹಮ್ಮಿಕೊಂಡು ಅತ್ಯುತ್ತಮವಾದ ಸಮಾಜವನ್ನು ಬಹುಶಃ ಭವಿಷ್ಯ ಜನಕ್ಕೆ ಬಿಟ್ಟು ಹೋಗೋ ಜವಾಬ್ದಾರಿ ಅದು ನಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. ಭಿನ್ನಾಭಿಪ್ರಾಯ ಬಿಟ್ಟು ನಾನೇ ಹೇಳಿದ್ದು ಸರಿ ಅಂತ ಹೇಳಿದರೆ ಅಲ್ಲಿ ಸಾಮರಸ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಮರಸ್ಯ ಅಂತ ಹೇಳಿದರೆ ಎಲ್ಲ ಭಿನ್ನಾಭಿಪ್ರಾಯ ಇದ್ದು ಅದನ್ನು ನಾವು ಸಕಾರಾತ್ಮಕವಾಗಿ ಅದನ್ನು ಸ್ವೀಕರಿಸಿ ಪರಸ್ಪರ ಅದನ್ನು ಚರ್ಚೆ ಮಾಡಿಕೊಂಡು ಒಬ್ಬೊಬ್ಬರು ಅರ್ಥ ಮಾಡಿಕೊಂಡು ನಾವೆಲ್ಲ ಕೂಡ ಭಾರತೀಯರೆಂದು ನಾವು ಒಗ್ಗಟ್ಟಾಗಿ ಮುಂದೆ ಹೋಗ್ತೇವಲ್ಲ, ಆ ಸಾಮರಸ್ಯವೇ ನಿಜವಾದ ಸಾಮರಸ್ಯ. ಅಂಥ ಸಾಮರಸ್ಯ ಚುಕ್ಕ ನಾವು ಪ್ರತಿಯೊಬ್ಬರು ಹಮ್ಮಿಕೊಳ್ಳೋ ಅವಕಾಶ ಆಗಬೇಕು. ನಾವು ದ್ವೇಷ ಮುಕ್ತವಾದ ದುಷ್ಟ ಮುಕ್ತ ಸಮಾಜ ನಿರ್ಮಾಣ ಮಾಡೋದೇ ನಮ್ಮ ದೊಡ್ಡ ಮಟ್ಟದ ಗುರಿಯಾಗಿರ್ಬೇಕು. ಅದಕ್ಕೆ ನಾವೆಲ್ಲ ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳ ಎಲ್ಲ ಧಾರ್ಮಿಕ ಮುಖಂಡರ ಮಾರ್ಗದರ್ಶನದಲ್ಲಿ ನಾವಿವತ್ತು ಮುಂದೆ ಹೋಗುವ ದುಶ್ಚಟ ಮತ್ತು ದ್ವೇಷ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಯಕ್ಷಗಾನದ ಕಲೆ ಮತ್ತು ದಿವಾಕರ್ ಅಂತ ಎಲ್ಲ ಪ್ರತಿಭೆಗಳು ದೊಡ್ಡ ಮಟ್ಟ ಸಂದೇಶವನ್ನು ಈ ಸಮಾಜಕ್ಕೆ ಮುಂದೆ ಕೊಡಲಿ ಅಂತ ನಾನು ಕೇಳಿಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಹ್ವಾನಿಸಿದಂಥ ನನ್ನ ಸನ್ಮಿತ ಸೂರ್ಯನಾರಾಯಣ ಭಟ್ರಿರಲಿ, ಒಂದು ರಾಜ್ಯ ಯಕ್ಷಗಾನ ಅಕಾಡೆಮಿಯ ಸದಸ್ಯರಿರಲಿ, ಇನ್ನಿತಕ್ಕೆ ನಮ್ಮ ಶ್ಯಾಮ್ ಭಟ್ರಿರಲಿ, ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕತೆಯನ್ನು ನಾನು ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ನಿಮ್ಮ ಯಕ್ಷಗಾನ ಕಲೆ ಮತ್ತು ಯಕ್ಷಗಾನ ನಿಮ್ಮ ಆ ಟೀಮಿಗೆ ಸರ್ಕಾರದಿಂದ ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಒಂದು ಸಹಕಾರ ಬೇಕಾದರೂ ಕೂಡ ಸರ್ಕಾರ ಮತ್ತು ನಿಮ್ಮ ಮಧ್ಯೆ ಒಂದು ಕೊಂಡಿಯಾಗಿ ನಾನು ಯಾವಾಗಲೂ ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ನಾನು ಹೇಳಿಕೊಂತ ಮತ್ತೊಮ್ಮೆ ನಿಮ್ಗೆ ವಂದಿಸಿ ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಾಡಿನ ಹೆಮ್ಮೆಯಾದಂತಹ ಕಲಾವಿದ ಶ್ರೀ ದಿವಾಕರ್ ರೈಗಳ ಅಭಿನಂದನಾ ಸಮಾರಂಭ. ಸರ್, ನಿಮ್ಮ ಉಪಸ್ಥಿತಿಯಿಂದ ಮಾತುಗಳಿಂದ ಈ ಕಾರ್ಯಕ್ರಮದ ಶೋಭೆ ವೃದ್ಧಿಯಾಗಿದೆ ಅಂತ ಹೇಳ್ತಾ ಶ್ರೀ ಸನ್ಮಾನ್ಯರಾದ UT ಖಾದರ್ ಅವರು ಇವತ್ತಿನ ಕೇಂದ್ರ ಸ್ಥಾನದಲ್ಲಿರುವಂತಹ ಕಲಾವಿದ ಶ್ರೀ ದಿವಾಕರ್ ರೈಗಳಿಗೆ ತಮ್ಮ ಗೌರವಾದರಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದಾರೆ. ಸರ್, ತಾವು ಕೂಡ ಈ ಸಂದರ್ಭದಲ್ಲಿ ಯಕ್ಷ ದಿವಾಕರ ನಾರಿ ಸಮಾರಂಭದ ಆಯೋಜನೆಗಾಗಿ ಸಂಯೋಜನೆಗೊಂಡಿರುವಂತಹ ಸಮಿತಿಯ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲೂ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಿತಿಯ ಅಧ್ಯಕ್ಷರು ಹಾಗೂ ಶ್ರೀಯುತ ದಿವಾಕರ್ ರೈ ಇವರು ಒಟ್ಟಾಗಿ ಅವರಿಗೆ ಶಾಲು ಹೊದಿಸಿ ಸೂರ್ಯನಾರಾಯಣ ಭಟ್ರು ಪುಷ್ಪವನ್ನಿತ್ತು ಹಾಗೂ ಸ್ಮರಣಿಕೆಗಳನ್ನು ನೀಯಬೇಕು. ಅಧ್ಯಕ್ಷರು ಹಾಗೂ ಸೂರ್ಯನಾರಾಯಣ ಭಟ್ರು ಜೊತೆಯಾಗಿ ಸ್ಮರಣಿಕೆಯನ್ನು ನೀಯಬೇಕು. ತಮ್ಮ ಆಗಮ